ಮುಖ್ಯವಾಗಿ ಮನುಷ್ಯನಾಗಿ ಹುಟ್ಟಿದ ಆದ ನಂತರ ಭಾವನೆಗಳಿಗೆ ಸ್ಪಂದನೆ ಆಗ್ಬೇಕು. ಅದು ಸಾಂಸಾರಿಕವಾಗಿ ಅಂದ್ರೆ ನಾವು ಯಾರ ಜೊತೆ ಹುಟ್ಟು ಬಂದಿರ್ತೀವಿ, ತಂದೆ ತಾಯಿ ಆಗಿರ್ಬೋದು, ಮುಖ್ಯವಾಗಿ ಅಜ್ಜಿ ತಾತ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಇವರೆಲ್ಲ ಹೇಗೆ ಕಳೆದೋಗಿದ್ದಾರೆ ಈ ಡಿಜಿಟಲ್ ವರ್ಲ್ಡ್ ಅಲ್ಲಿ ಅಂತ ಹೇಳಿದ್ರೆ, ಅಲ್ಲಿ ಬೇಕಾದ್ರೆ ಗಂಟೆಗಟ್ಲೆ ಸಮಯ ಕಳೀತಾರೆ ಹೊರ್ತು ಬಂದು ನಿಜವಾದ ಜಗತ್ತಲ್ಲಿ ಜನಗಳ ಜೊತೆ ಮಾತಾಡಿ ಅಂತ ಹೇಳಿದ್ರೆ ಆ ಶಕ್ತಿ ಇಲ್ಲ ಅವರಿಗೆ. ಖಾಲಿತನ ಅನ್ನೋದು ಮನೆಯಿಂದ ಶುರುವಾಗ್ತಾ ಇದೆ ಎಲ್ಲರಿಗೂ, ಸತ್ಯವಾಗ್ಲೂ ಹೇಳ್ತೀನಿ. ಇದು ನಾನು ಗಮನಿಸ್ಬಿಟ್ಟು ಹೇಳ್ತಾ ಇರೋದು. ಹೀಗಾದಾಗ ಆ ಖಾಲಿತನ ಇವಾಗ 1-2 ವಾರ ಒಂದು ವಾರ ತಡಿಬಹುದು, 2 ವಾರ ತಡಿಬಹುದು. ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಈ ಖಾಲಿತನ ಇತ್ತು ಅಂತ ಹೇಳಿದ್ರೆ ಖಿನ್ನತೆ ಕಾಡುತ್ತೆ. ಸಹಜವಾಗಿ ನನ್ನ ಹತ್ರ ಯಾರ ಹತ್ರ ಹೋಗಿ ನಾನು ಮಾತಾಡ್ಬೇಕಪ್ಪ ಅಂತ ಅನ್ಸಕ್ ಶುರುವಾಗತ್ತೆ. ಇವಾಗ ಈ ಕಾಮಿಡಿ ಕ್ಲಬ್ಗಳು ಶುರುವಾಗ್ತಾ ಇದೆ ಬೆಂಗಳೂರು. ಮುಂಚೆ ಎಲ್ಲ ಇದೆಲ್ಲ ಕಾನ್ಸೆಪ್ಟೇ ಇರ್ಲಿಲ್ಲ. ಇವ್ರು ಇವಾಗ ದುಡ್ಡು ಕೊಟ್ಟು ಹೋಗಿ ಕುತ್ಕೊಂಡು ನಗ್ತಾರೆ. ಮತ್ತೆ ಲಾಫಿಂಗ್ ಕ್ಲಬ್ಗಳು ಇವೆ. ನಾನು ಅದೇ ಅನ್ಕೋತೀನಿ, ಅಯ್ಯೋ ನಕ್ಕಕ್ ನಾ ಅಲ್ಲಿ ಹೋಗ್ಬೇಕಾ ದುಡ್ಡು ಕೊಟ್ಟು? ನನ್ನ ಅಂದ್ರೆ ಪ್ರತಿನಿತ್ಯ ನಮ್ಮ ಸಮಾಜದಲ್ಲಿ ನಡೆಯುವ ಹಾಸ್ಯಗಳನ್ನ ಗಮನಿಸೋದೇ ಇಲ್ಲ ನಾವು. ಎಷ್ಟು ಸೆನ್ಸ್ ಹೊಟ್ಟೋಗಿದೆ ನಮ್ಗೆ ಅಂತ. ಎಷ್ಟು ನಗ್ತಾ ಇದ್ವಿ ನಾವು ಅವಾಗ ಮುಂಚೆ ಎಲ್ಲ. ನಾನು ಇವಾಗ ಕ್ಲಾಸ್ ಪರ್ಪಸ್ಫುಲ್ ಆಗಿ ನಗಿಸ್ತೀನಿ ಅವ್ರುಗಳನ್ನ. ಯಾಕೆ ಅವ್ರು ಮರ್ತೇ ಹೋಗಿದಾರೆ ಅದನ್ನ. ಮುಖ ಗಂಟಿ ಕಂಡಿರ್ತಾರೆ, ತಲೆ ಮೇಲೆ ಏನೋ ಭಾರ ಇರೋ ತರ ಫೀಲ್ ಮಾಡ್ತಿರ್ತಾರೆ. ಅಯ್ಯೋ ಟೈಮ್ ಇಲ್ಲ ಅಂತಿದೀವಿ ನಾವೆಲ್ರೂ. ಅದಕ್ಕೆ ಇಲ್ಲಿ ಗಡಿಯಾರ ಹಾಕಿಲ್ಲ, ಎಂತದೂ ಇಲ್ಲ. ಹೌದಲ್ಲ, ಎಲ್ಲೂ ಗಡಿಯಾರ ಇಲ್ಲ. ನೀವ್ ಬಂದ್ರೆ ಇಲ್ಲಿ ಸಮಯ ಮರ್ತೋಗ್ಬೇಕು ನೀವು. ವೆರಿ ನೈಸ್. ನಾನು ಈಗ ಅಬ್ಸರ್ವ್ ಮಾಡ್ತಾ ಇದ್ದೆ. ಯಾವಾಗ್ಲೂ ಸಮಯ ನೋಡ್ಕೊಂಡು ಜೀವನ ಮಾಡಿದ್ರೆ ಬದುಕಿರೋದು ಒಂದು, ಸತ್ತೋಗೋದು ಒಂದೇ.